ಲೇಡೀಸ್ ಅಂಡ್ ಜೆಂಟಲ್ಮನ್, ಬಳ್ಳಾರಿ ಬಾಬುಗಳ ಪ್ರತಿಷ್ಠೆಯ ಬ್ಯಾನರ್ ಬಡಿದಾಟ ರಾಜಕೀಯ ಸ್ವರೂಪವನ್ನ ತಾಳಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ದಾರಿಯನ್ನ ಮಾಡಿದೆ. ಆರೋಪ ಪ್ರತ್ಯಾರೋಪಗಳು ಕಾವೇರಿದೆ. ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಹಾಗೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಪರಸ್ಪರ ದೂರುಗಳನ್ನ ನೀಡಿದ್ದಾರೆ. ಇದು ಕಾಂಗ್ರೆಸ್ ಹಾಗೆ ಬಿಜೆಪಿಗರ ಸಂಘರ್ಷಕ್ಕೂ ಸಹ ಕಾರಣವಾಗಿದೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯಾನರ್ ಬಡಿದಾಟಕ್ಕೂ ಎಂಟ್ರಿ ಆಗಿದ್ದಾರೆ. ರೆಡ್ಡಿ ರಾಮುಲು ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನದು? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಳ್ಳಾರಿ ಬಾಬುಗಳ ಬ್ಯಾನರ್ ಬಡಿದಾಟ ಬಡಪಾಯಿಯನ್ನ ಬಲಿ ಪಡೆದುಕೊಂಡಿದೆ. ರೆಡ್ಡಿಗಳ ರಕ್ತ ರಾಜಕಾರಣ ಗಣಿ ನೆಲದಲ್ಲಿ ನೆತ್ತರೋಕುಳಿಯನ್ನ ಹರಿಸಿದೆ. ಭರತ್ ರೆಡ್ಡಿ ಬೆಂಬಲಿಗ ರಾಜಶೇಖರ್ ರೆಡ್ಡಿ ದೇಹಕ್ಕೆ ಗುಂಡು ಹಾರಿದ್ದು ಯಾರ ಬಂದೂಕ್ನಿಂದ ಅನ್ನುವಂತಹದ್ದು ಪತ್ತೆ ಮಾಡೋದೇ ಪೊಲೀಸರಿಗೆ ಈಗ ಚಾಲೆಂಜಿಂಗ್ ಕೂಡ ಆಗಿದೆ. ಇದು ಬಳ್ಳಾರಿಯ ಪೊಲೀಸರಿಗೆ ಸಂಕಷ್ಟವೂ ಆಗಿದೆ. ಎಸ್ಪಿ ಪವನ್ ನೆಜ್ಜೂರು ಅಮಾನತ್ತಾಗಿದ್ದಾರೆ. ಇದು ಬಳ್ಳಾರಿ ಪೊಲೀಸರ ಆತಂಕವನ್ನ ಹೆಚ್ಚು ಮಾಡಿದೆ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆಗೆ ಮತ್ತಷ್ಟು ವೇಗವನ್ನ ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಗಲಾಟೆ ಮಾಡೋದ್ರ ಮೂಲಕ ನನ್ನನ್ನ ಮುಗಿಸೋದಕ್ಕೆ ಷಡ್ಯಂತ್ರ ನಡೆದಿದೆ, ದೇವರ ದಯೆಯಿಂದ ನನಗೇನೂ ಆಗಿಲ್ಲ ಅಂತ ಹೇಳಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಗಂಭೀರವಾಗಿ ಆರೋಪ ಕೂಡ ಮಾಡಿದ್ದು. ಇನ್ನು ಮುಖ್ಯವಾಗಿ ಹಿಂದಿನ ಬಿಜೆಪಿ ಸರ್ಕಾರದ ಆಡಳಿತದ ವೇಳೆ 2010ರಲ್ಲಿ ಆಗಿನ ವಿಪಕ್ಷ ನಾಯಕರಾಗಿದ್ದ ಈಗಿನ ಸಿಎಂ ಸಿದ್ದರಾಮಯ್ಯ ಸರ್ಕಾರವೇ ಹೇಗೆ ಗಲಾಟೆನ ಎಬ್ಸಿ ನನ್ನನ್ನ ಮುಗಿಸುವಂತಹ ಹುನ್ನಾರವನ್ನ ನಡೆಸಿದೆ ಅನ್ನುವಂತಹ ಅನುಮಾನ ನನಗೆ ವ್ಯಕ್ತವಾಗಿದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ವಿವಿಧ ಬಿಜೆಪಿಯ ಮುಖಂಡರು ಜನಾರ್ದನ ರೆಡ್ಡಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಇದು ಕಾಂಗ್ರೆಸ್ ನಾಯಕರನ್ನ ಮತ್ತಷ್ಟು ಕೆರಳಿಸಿದೆ. ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಜನ ರೆಡ್ಡಿ ಅವ್ರ ಕುಟುಂಬದವರು ಸೋಲ್ನ ಡೈಜೆಸ್ಟ್ ಮಾಡ್ಕೋಕಾಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಹೇಳಿದ್ರು ಮಾತಾಡೋದು ಮಾತು ನನ್ನ ಕುಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಳ್ಳಾರಿ ಬಾಬುಗಳ ಗಲಾಟೆಯ ಎಲ್ಲಾ ಬೆಳವಣಿಗೆಗಳನ್ನ ಸೈಲೆಂಟ್ ಆಗಿಯೇ ನೋಡಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲು ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಕಿ ಹಚ್ಚುವವರು ಕಾಂಗ್ರೆಸ್ನವರಲ್ಲ, ಬಿಜೆಪಿಯವರು. ಅವತ್ತು ಗಲಾಟೆ ನಡೆದಂತ ದಿನ ಏನಿದೆ, ಗುರುವಾರದಂದು ಜನಾರ್ದನ ರೆಡ್ಡಿ ಅಲ್ಲಿಗೆ ಹೋಗುವವರೆಗೂ ಯಾವುದೇ ಗಲಾಟೆಗಳು ಆಗಿರ್ಲಿಲ್ಲ. ಅವರು ಅಲ್ಲಿ ಹೋದ ಬಳಿಕ ಗಲಾಟೆ ಆಗಿದೆ. ರೆಡ್ಡಿ ಹಾಗೆ ರಾಮುಲು ಡ್ರಾಮಾ ಮಾಸ್ಟರ್ಸ್ 2023ರ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಸೋತ ಕಾರಣಕ್ಕಾಗಿ ಹೀಗೆ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಒಟ್ಟಾರೆ ಬಳ್ಳಾರಿ ಬಾಬುಗಳ ಬ್ಯಾನರ್ ಬಡಿದಾಟಕ್ಕೆ ಬಡವ ಬಲಿಯಾಗಿದ್ದು ಇದು ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಸಂಘರ್ಷಕ್ಕೆ ದಾರಿಯಾಗಿ ಇದೆ. ಈಗ ರೆಡ್ಡಿಗಳ ಕದನಕ್ಕೆ ಕನಕಪುರ ಕುಬೇರ ಎಂಟ್ರಿ ಆಗಿದ್ದು ಬಿಜೆಪಿಯನ್ನ ಕೆರಳಿಸಿದೆ. ಇದು ಮತ್ತೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ.
ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.